ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗು ಬೆಳಗು, ನಿಮ್ಮ ಹೊರಗು ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸಿದೊಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಶ್ರೀ ನಿಲುವು ನೋಡ, ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮಥರನ್ನ, ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ, ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು, ಎನ್ನ ಮಾರ್ಗದರ್ಶಕರು ಮಾತೃದೇವಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ, ಈ ಒಂದು 37ನೇ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ವಿಶೇಷವಾಗಿ ಗುರುವಿನ ಮಹಿಮೆಯನ್ನ ತಿಳಿಸಿದಂತ ಮಾರ್ಗದರ್ಶಕರು, ನಿವೃತ್ತ ಪ್ರಾಧ್ಯಾಪಕರು, ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಕಾಲೇಜಿನ ಕೋರಂ ಬಸವರಾಜರವರಲ್ಲಿ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಎಲ್ಲ ಶರಣ ಬಾಂಧವರ ಅಂತರಾತ್ಮದಲ್ಲಿ ನಾನು ಶರಣಾರ್ಥಿಯನ್ನ ಕೋರಿ, ಇವತ್ತು ವಿಶೇಷವಾದಂತಹ ದಿವಸ. ನಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನಾವೆಲ್ಲ ಇವತ್ತು ಗುರುಪೂರ್ಣಿಮೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಒಬ್ಬ ನಿಜ ಭಕ್ತನ ಜೀವನದಲ್ಲಿ ಆದಂತಹ ಘಟನೆ ನನಗೆ ನೆನಪು ಬರುತ್ತೆ. ಒಬ್ಬ ಭಕ್ತ ಒಂದು ಸುವರ್ಣ ಪಾತ್ರೆಯಲ್ಲಿ ಒಂದು ಹೂವಿನ ಮೊಗ್ಗನ್ನ ಇಟ್ಟು ಅದನ್ನ ಅರಳಿಸಬೇಕು ಅಂತ ನಾನಾ ಪ್ರಯತ್ನಗಳನ್ನ ಮಾಡ್ತಾನೆ. ಅದಕ್ಕೆ ಅಷ್ಟವಿಧ ಅರ್ಚನೆ, ಷೋಡಶೋಪಚಾರ, ಇವೆಲ್ಲ ಅರ್ಚನೆಗಳನ್ನ ಮಾಡಿದ ನಂತರದಲ್ಲೂ ಸಹ ಆ ಹೂವು ಅರಳಲಿಲ್ಲ, ಕಂಪನ್ನ ಸೂಸುವುದಿಲ್ಲ. ಬಹಳ ನೋವಿನಿಂದ ಅದನ್ನ ಬೇಡ್ಕೊಳ್ತಾನೆ. ಇಷ್ಟೆಲ್ಲ ನಾನು ಕ್ರಿಯೆಗಳನ್ನ ಮಾಡಿದ್ರು ಸಹ ನೀನು ಅರಳದಿಲ್ವಲ್ಲ, ಯಾವ ಕಾರಣಕ್ಕೆ ಅಂತ ಕೇಳಿದಾಗ, ಆಗ ಮೊಗ್ಗು ಆ ನಿಜ ಭಕ್ತನ ಕುರಿತು ಒಂದು ಮಾತನ್ನ ಹೇಳುತ್ತೆ. ನೋಡು ನಿಜ ಭಕ್ತನೇ, ಇಷ್ಟೆಲ್ಲ ಕ್ರಿಯೆಗಳನ್ನ ನೀವೆಲ್ಲ ಮಾಡಿದ್ಯಲ್ಲ, ನೀನು ಅರ್ಥಕೊಳ್ಬೇಕಾದಂತ ಒಂದು ಸಂಗತಿ ಇದೆ. ನೀನು ಎಷ್ಟೇ ಅರ್ಚನೆ ಅರ್ಪಣೆ ಎಲ್ಲ ಮಾಡಿದ್ರೂ ಸಹ ಸೂರ್ಯನ ಪವಿತ್ರ ಸಾನ್ನಿಧ್ಯವಿಲ್ಲದೆ ನಾನು ಅರಳಲಾರೆ, ಕಂಪನ್ನ ಸೂಸಿಸಲಾರೆ ಅಂತಕ್ಕಂಥ ಮಾತನ್ನ ಹೇಳುತ್ತೆ. ಬಹುಶಃ ಈ ಹೂವಿನ ರೀತಿಯಲ್ಲೇ ಸಹ ನಮ್ಮ ಹೃದಯದಲ್ಲೂ ಸಹ ಒಂದು ಕಮಲ ಇದೆ. ನಮ್ಮ ಹೃದಯ ಕಮಲ ಅರಳಬೇಕು ಅಂತಂದ್ರೆ, ಜಗತ್ತಿನ ಒಡೆಯ ಸೂರ್ಯ ಹೇಗೋ ನಮ್ಮ ಮನಸ್ಸಿನ ಒಡೆಯ ಯಾರು ಅಂದ್ರೆ ನಮ್ಮ ಗುರುಗಳು ಅಂತ. ಅವರನ್ನ ಸದಾಕಾಲ ಸ್ಮರಣೆಯನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಹೃದಯ ಕಮಲನು ಸಹ ಅರಳುವುದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಗುರುವಿಗೆ ಮಹತ್ತರವಾಗಿರುವಂತ ಸ್ಥಾನಮಾನವನ್ನು ನಾವು ಕೊಡ್ಕೊಂಡು ಬಂದಿದ್ದೇವೆ. ನೀವೆಲ್ಲ ಅಷ್ಟಾವರಣವನ್ನ ಕೇಳಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಗೋಷ್ಠಿಯ ಪ್ರಾರಂಭದಲ್ಲಿ ಸುದೀರ್ಘವಾಗಿ 8 ಲಕ್ಷ ಕವಚಗಳು, ಅಷ್ಟ ಆವರಣಗಳ ಬಗ್ಗೆ ನಾವೆಲ್ಲ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅಷ್ಟಾವರಣದ ಮೊದಲನೆಯ ಸ್ಥಾನ ಯಾವುದು ಅಂದ್ರೆ ಅದು ಗುರುವಿನ ಸ್ಥಾನ ಅಂತಕ್ಕಂಥದ್ದು. ಆತ ಶಿಕ್ಷಾ ಗುರು, ಮೋಕ್ಷ ಗುರು, ದೀಕ್ಷಾ ಗುರುವಾಗಿ ನಮ್ಮೆಲ್ಲರನ್ನ ಪೊರೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂತಹ ಒಂದು ಗುರುವಿನ ಮಹಿಮೆಯನ್ನ ಸುದೀರ್ಘವಾದಂತ 3 ಪದ್ಯಗಳನ್ನ ತೆಗೆದುಕೊಂಡು ಒಂದು ತಾತ್ವಿಕ ಹಿನ್ನೆಲೆಯನ್ನ ಇಟ್ಕೊಂಡು ನಮ್ಮ ಕೋರಂ ಬಸವರಾಜ್ ಅವರು ನಮಗೆ ಅನೇಕ ವಿಚಾರಗಳನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಗುರುವಿನ ಮಹಿಮೆಯನ್ನ ತಿಳಿಸುವುದರ ಜೊತೆಗೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಆ ಸಾಲುಗಳಿಗೆ ಎಷ್ಟು ಆಪ್ಯಾಯಮಾನವಾಗಿ ನಮಗೆ ಗೋಚರಿಸುತ್ತಾರೆ ಅಂತಕ್ಕಂಥ ಅನೇಕ ದೃಷ್ಟಾಂತಗಳನ್ನ ನೀಡುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ನಾವೆಲ್ಲ ಕಂಡಂತ ನಡೆದಾಡುವಂತ ದೇವರು, ನಮ್ಮ ಪಾಲಿನ ಗುರುಗಳು ಯಾರು ಅಂದ್ರೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. ನಮ್ಮ ಸಿದ್ಧಗಂಗಾ ಗುರು ಪರಂಪರೆಯ ಅವಿಚ್ಛಿನ್ನವಾದಂತ ಶಕ್ತಿಯ ಸ್ವರೂಪ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಅಂತ ಪರಮ ಪೂಜ್ಯರಿಗೆ ಪತ್ರಕರ್ತರು ಒಂದು ಮಾತನ್ನ ಕೇಳ್ತಾರೆ.
ನಿಮ್ಮ ಬದುಕಿನಲ್ಲಿ ಇಷ್ಟೊಂದು ಸಾಮಾಜಿಕವಾದಂತ ಚಿಂತನೆ ಬರುವುದಕ್ಕೆ ಅದಕ್ಕೆ ಪ್ರೇರಣಾದಾಯಕವಾಗಿರುವಂತ ಯಾರಾದ್ರೂ ಗುರುಗಳಿದ್ದಾರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದ್ಭುತವಾದಂತ ಸಾಲು, ಯಾವಾಗ ಬಸವಣ್ಣನವರ ಚಿಂತನೆಯನ್ನ ನಾನು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ನೋ ಅವತ್ತಿನ ನಂತರದೀಚೆಗೆ ಸಮಾಜವನ್ನ ನೋಡುವಂತ ದೃಷ್ಟಿಕೋನವೇ ಬದಲಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರಿಗೆ ಮಹಾಗುರುಗಳು ಯಾರು ಅಂತಂದ್ರೆ ಅದು ಬಸವಣ್ಣನವರು ಅಂತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಈ ಗುರು ಪರಂಪರೆಯ ಒಂದು ದಿವ್ಯ ಚೈತನ್ಯ ಶಕ್ತಿ ಅಣ್ಣ ಬಸವಣ್ಣನವರು ಕೊಟ್ಟಂತಹ ತತ್ವಗಳೇ ಕಾರಣ ಆಗಿರುವಂತಹದ್ದು. ಇವತ್ತು ಮಠ ಏನಾದರೂ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾಡಿನಾದ್ಯಂತ ಮಾಡಿದೆ ಅಂತಂದ್ರೆ ಅದು ಬಸವಾದಿ ಶಿವಶರಣರು ಕೊಟ್ಟಂತ ಆದರ್ಶವಾಗಿರ್ತಕ್ಕಂಥ ಎರಡು ಶ್ರೇಷ್ಠವಾದಂತ ತತ್ವ ಅಂದ್ರೆ ಒಂದು ಕಾಯಕ, ಇನ್ನೊಂದು ದಾಸೋಹ ಅಂತಕ್ಕಂಥದ್ದು. ಅಂತಹ ಬಸವಣ್ಣನವರ ಚಿಂತನೆಯನ್ನ ಇಂತಹ ಗುರುಪೂರ್ಣಿಮೆಯಲ್ಲಿ ನಾವೆಲ್ಲ ಮಾಡೋದು ನಿಜಕ್ಕೂ ನಾವೆಲ್ಲ ಭಾಗ್ಯಶಾಲಿಗಳು ಅಂತಾನೆ ನಾವು ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಒಂದು ಪತ್ರಿಕೆಯಲ್ಲಿ ಓಯಾಸಿಸ್ ಅಂತ ಒಂದು ಅಂಕಣ ಬರುತ್ತೆ, ಒಂದು ಆಂಗ್ಲ ಪತ್ರಿಕೆ. ಅದು ಆಂಗ್ಲ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂತ ಲೇಖನ ಬಂದಿತ್ತು. ಆ ಲೇಖನ ಯಾವುದು ಅಂದ್ರೆ ದ ಮೆಷರ್ ಆಫ್ ಸ್ಪಿರಿಚುವಲ್ ರೈಟಿಂಗ್ ಅಂತ. ದ ಮೆಷರ್ ಆಫ್ ಸ್ಪಿರಿಚುವಲ್ ರೈಟಿಂಗ್ ಅಂತಕ್ಕಂಥ ಒಂದು ಶ್ರೇಷ್ಠವಾದಂತ ಆಂಗ್ಲ ಚಿಂತನೆಯಲ್ಲಿ ಒಬ್ಬ ಆಂಗ್ಲ ಚಿಂತಕ ಈ ಅಧ್ಯಾತ್ಮ ಸಾಹಿತ್ಯವನ್ನ ಕುರಿತು ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಆಲೋಚನೆಯನ್ನ ಕೊಟ್ಟಿದ್ರು. ಆ ಸಾಲುಗಳು ಹೇಗಿದ್ದಾವೆ ಅಂತಂದ್ರೆ, ಆಸ್ ಐ ರಿಫ್ಲೆಕ್ಟ್ ಆನ್ ದ ವಾಸ್ಟ್ ಬಾಡಿ ಆಫ್ ಸ್ಪಿರಿಚುವಲ್ ಲಿಟರೇಚರ್ that has emerged across cultures and generations, I am struck by the sincerity that motivates most spiritual writers. They write with the intention of sharing insights, experience, values and practices that they believe can enrich human life. Their words often arise from a genuine desire to illuminate, inspire and guide others towards a more meaningful existence ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಾಲುಗಳನ್ನು ಓದಿದಾಗ ಅವರು ಎಷ್ಟು ಆಳವಾದಂತಹ ವಿಚಾರವನ್ನ ಅಧ್ಯಾತ್ಮ ಸಾಹಿತ್ಯವನ್ನ ಕುರಿತು ಚಿಂತನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬಂದಂತದ್ದು. ಅದರ ಒಟ್ಟು ಸಾರಾಂಶವನ್ನ ಬಟ್ಟಿ ಇಳಿಸಿ ಹೇಳೋದಾದ್ರೆ ಅವ್ರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ, ವಿವಿಧ ಸಂಸ್ಕೃತಿಗಳು ಮತ್ತೆ ತಲೆತಲೆಮಾರುಗಳಿಂದ ಮೂಡಿ ಬಂದಿರುವಂತ ಅಪಾರವಾದಂತ ಆಧ್ಯಾತ್ಮಿಕ ಸಾಹಿತ್ಯವನ್ನ ನಾನು ಅವಲೋಕಿಸಿದಾಗ ಬಹುತೇಕ ಆಧ್ಯಾತ್ಮಿಕ ಲೇಖಕರ ಪ್ರಾಮಾಣಿಕತೆ ನನ್ನನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಅಂದ್ರೆ ಅಧ್ಯಾತ್ಮ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಆ ಸಾಲುಗಳಲ್ಲಿ ನಾವು ಗಮನಿಸಬೇಕು. ಯಾಕೆ ಆಳವಾಗಿ ನಮ್ಮನ್ನ ಸ್ಪರ್ಶಿಸುತ್ತದೆ ಅಂತಂದ್ರೆ, ಅವರು ಬರೆಯುವಂತ ಸಾಹಿತ್ಯವನ್ನು ನಾವು ಗಮನಿಸಿದಾಗ ಅವರು ತಮ್ಮ ಅಂತರ್ದೃಷ್ಟಿ, ಅನುಭವಗಳು, ಮೌಲ್ಯಗಳು ಹಾಗೂ ಆಚರಣೆಗಳನ್ನ ಹಂಚಿಕೊಳ್ಳುವ ಉದ್ದೇಶದಿಂದ ಅವರು ಬರೆಯುತ್ತಾರೆ. ಮುಂದುವರೆದು ಸಾಲನ್ನ ಹೇಳ್ತಾರೆ, ಅವರ ಬರಹಗಳು ಇತರರ ಬದುಕನ್ನ ಬೆಳಗಿಸಲು, ಪ್ರೇರೇಪಿಸಲು ಹಾಗೂ ಅರ್ಥಪೂರ್ಣ ಜೀವನದತ್ತ ಸಾಗಲು ಒಂದು ಮಾರ್ಗದರ್ಶನವನ್ನ ನೀಡುವಂತ ಉದ್ದೇಶದಿಂದ ಆ ಅಧ್ಯಾತ್ಮ ಸಾಹಿತ್ಯ ಹುಟ್ಟಿಕೊಂಡಿದೆ ಅಂತಕ್ಕಂಥ ಆಶಯವನ್ನ ಆ ಸಾಲುಗಳಲ್ಲಿ ಹೇಳ್ತಾರೆ. ಇದನ್ನ ನಾನು ಗಮನಿಸಿದಾಗ ಯಾವುದೇ ಒಂದು ಅಧ್ಯಾತ್ಮ ಸಾಹಿತ್ಯವನ್ನ ತೆಗೆದುಕೊಂಡಾಗ ಆ ಸಾಹಿತ್ಯ ಎಲ್ಲರ ಹೃದಯವನ್ನ ಸ್ಪರ್ಶಿಸುವಂತೆ ಆಗಬೇಕದು. ಯಾಕಂದ್ರೆ ಅದರಲ್ಲಿ ಒಂದು ಅಂತರ್ದೃಷ್ಟಿಯನ್ನ ಕಾಣಬೇಕು ನಾವು, ಅದರಲ್ಲಿ ಒಂದು ಅನುಭವ ಇರಬೇಕು, ಅದರಲ್ಲಿ ಒಂದು ಮೌಲ್ಯ ಇರಬೇಕು. ಬಹಳ ಮುಖ್ಯವಾಗಿ ಆ ವ್ಯಕ್ತಿ ತನ್ನ ಬದುಕಿನಲ್ಲಿ ಆಚರಣೆ ಮಾಡಿ ಅದನ್ನ ಸಾಹಿತ್ಯ ರೂಪದಲ್ಲಿ ಬರೆಯುವಂತ ಕೆಲಸ ಆಗಿರಬೇಕು. ಆ ಸಾಹಿತ್ಯ ಏನ್ ಮಾಡುತ್ತೆ ಅಂತಂದ್ರೆ, ಇತರರ ಬದುಕನ್ನ ಬೆಳಗಿಸಲು ಪ್ರಯತ್ನವನ್ನ ಪಡುತ್ತೆ, ಪ್ರೇರಣೆಯನ್ನ ನೀಡುವುದಕ್ಕೆ ಪ್ರಯತ್ನ ಪಡುತ್ತೆ, ಅರ್ಥಪೂರ್ಣವಾಗಿರ್ತಕ್ಕಂಥ ಜೀವನದತ್ತ ನಮ್ಮನ್ನ ಕರೆದುಕೊಳ್ಳು ಹೋಗುವಂತಹ ಒಂದು ಸದುದ್ದೇಶದಿಂದ ಅದು ಹುಟ್ಟಿಕೊಂಡಿರುವಂತದ್ದಾಗಿರುತ್ತೆ. ಅಂತಹ ಅನೇಕ ಅಧ್ಯಾತ್ಮ ಸಾಹಿತ್ಯವನ್ನ ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ ನಾವೆಲ್ಲ ಗುರುತಿಸಿಕೊಳ್ಳಬಹುದಾಗಿರುವಂತಹದ್ದು. ಇವತ್ತು ಸಹ ಅನೇಕ ಅಧ್ಯಾತ್ಮ ಚಿಂತಕರು ತಮ್ಮ ಕೃತಿಗಳಿಂದ ಜನರನ್ನ ಪ್ರಭಾವಿಸುವಂತ ಕೆಲಸವನ್ನ ಮಾಡ್ತಾರೆ.
ಆದ್ರೆ ಒಂದು ವಿಶಿಷ್ಟವಾಗಿ ಪ್ರಭಾವಿಸಿದಂತ ಯುಗ ಯಾವುದು ಅಂದ್ರೆ ಅದು 12ನೇ ಶತಮಾನ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾಗಿರುವಂತದ್ದು. ಒಬ್ಬೊಬ್ಬ ಚಿಂತಕನ ದೃಷ್ಟಿಯಲ್ಲಿ ಅಧ್ಯಾತ್ಮ ಸಾಹಿತ್ಯ ಅನ್ನೋದು ಯಾವ ರೀತಿಯಾಗಿ ಪ್ರಭಾವಿಸುತ್ತೆ ಅಂತ ತಮ್ಮದೇ ಆಗಿರ್ತಕ್ಕಂಥ ವಿಶ್ಲೇಷಣಾತ್ಮಕವಾದಂತ ಚಿಂತನೆಯನ್ನ ನಮಗೆ ಉಣಬಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ನಮ್ಮ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಕವಿಯಾಗಿರುವಂತಹ ರಾಷ್ಟ್ರ ಕವಿ ಅಂತ ಒಂದು ಬಿರುದಿಗೆ ಪಾತ್ರರಾಗಿರ್ತಕ್ಕಂಥವರ ಒಂದು ಕೃತಿಯನ್ನ, ಪದ್ಯವನ್ನ ನಾವು ಗಮನಿಸಬೇಕು. ಆ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಕುವೆಂಪುರವರು. ಕುವೆಂಪುರವರ ಬದುಕಿನಲ್ಲಿ ಎಷ್ಟೋ ಅಧ್ಯಾತ್ಮ ಸಾಹಿತ್ಯ ಅವರನ್ನ ಪ್ರಭಾವಿಸುವಂತ ಕೆಲಸ ಮಾಡಿದೆ. ಎಷ್ಟೋ ಅಧ್ಯಾತ್ಮ ಸಾಹಿತ್ಯವನ್ನ ಬರೆದಂತಹ ವ್ಯಕ್ತಿಗಳು ಅವರ ಬದುಕನ್ನ ಪ್ರಭಾವಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬಹಳ ವಿಶಿಷ್ಟವಾಗಿ ಒಂದು ವಿಶ್ಲೇಷಣಾತ್ಮಕವಾಗಿ ತಮ್ಮ ಬದುಕಿನಲ್ಲಿ ಪ್ರಭಾವಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಅದು ಬಸವಣ್ಣ ಅಂತ ಅಭಿಮಾನದ ಮಾತುಗಳನ್ನ ಹೇಳಿರುವಂತದ್ದು 12ನೇ ಶತಮಾನದ ಬಸವಾದಿ ಶಿವಶರಣರ ಶ್ರೇಷ್ಠ ಚಿಂತನೆಯನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇವತ್ತು ಅಂತಹ ಬಸವ ಚಿಂತನೆಯನ್ನ ಈ ಗುರುಪೂರ್ಣಿಮೆಯಲ್ಲಿ ಮಾಡುವಂತದ್ದು ಔಚಿತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 12ನೇ ಶತಮಾನದಲ್ಲಿ ಹೊತ್ತಿದಂತ ಒಂದು ಪುಣ್ಯ ದೀಪ ಅದು. 12ನೇ ಶತಮಾನದಲ್ಲಿ ಹೊತ್ತಿದಂತ ಒಂದು ಪುಣ್ಯ ದೀಪ ಅದು 21ನೇ ಶತಮಾನಕ್ಕೂ ಸಹ ಅದು ಪ್ರಜ್ವಲ ಜಗಜ್ಯೋತಿಯಾಗಿ ಬೆಳಗ್ತಾ ಇದೆ ಇವತ್ತು. ಯಾಕೆ? ಯಾವ ಕಾರಣದಿಂದ? ಕುವೆಂಪುರವರನ್ನ ಅಷ್ಟು ಸುಲಭವಾಗಿ ಪ್ರಭಾವಿಸುವಂತ ಸಾಹಿತ್ಯವನ್ನ ಗಮನಿಸಕ್ಕಾಗಲಿಲ್ಲ. ಯಾಕಂದ್ರೆ ಅಷ್ಟು ಬೇಗ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿನೂ ಸಹ ಅವ್ರಿಗೆ ಇರ್ಲಿಲ್ಲ. ಅಂತರಲ್ಲೂ ಸಹ ಅವರನ್ನ ಪ್ರಭಾವಿಸಿದೆ ಅಂತಂದ್ರೆ ಅಂತಹ ವ್ಯಕ್ತಿಯಲ್ಲಿರುವಂತ ಶ್ರೇಷ್ಠವಾದಂತ ಗುಣಗಳು ಯಾವ್ಯಾವು ನೋಡಿ. ಅವರನ್ನ ಮಹಾ ಮಾನವತಾವಾದಿ ಅಂತ ನಾವು ಕರೀತಾ ಇದ್ದೆವು. ಒಬ್ಬ ಶ್ರೇಷ್ಠ ದಾರ್ಶನಿಕನಾಗಿದ್ದಂಥವ್ರು, ಸಮಾಜ ಸುಧಾರಕರಾಗಿದ್ದಂಥವ್ರು, ಆರ್ಥಿಕ ತಜ್ಞರಾಗಿದ್ದಂಥವ್ರು, ಚಿಂತಕರಾಗಿದ್ದಂಥವ್ರು, ಸಂಸ್ಕೃತಿಯ ಪ್ರತಿಪಾದಕರಾಗಿದ್ದಂಥವ್ರು, ಕ್ರಾಂತಿ ಪುರುಷರಾಗಿದ್ದಂಥವ್ರು, ಭಕ್ತಿ ಭಂಡಾರಿಯಾಗಿದ್ದಂಥವ್ರು, ಕೂಡಲ ಸಂಗನ ಸ್ವರೂಪದಂತಿದ್ದವರು ಅಣ್ಣ ಬಸವಣ್ಣನವರು. ಅಂತಹ ಅಣ್ಣ ಬಸವಣ್ಣನವರ ಕುರಿತು ಅವರು ಆಡಿದಂತಹ ನುಡಿಮುತ್ತುಗಳು ಅದು ಸುದೀರ್ಘವಾದಂತ ಒಂದು ಪದ್ಯದ ರೂಪದಲ್ಲಿ ನಮಗೆ ನಮ್ಮ ಕಣ್ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಆ ಪದ್ಯವನ್ನ ವಿಶ್ಲೇಷಣಾತ್ಮಕವಾಗಿ ನಾವೆಲ್ಲ ಚಿಂತನೆಯನ್ನ ಮಾಡಬೇಕು. ಬಹುತೇಕ ಈ ಶರಣರ ಸಾಹಿತ್ಯವನ್ನ ಕುರಿತು ಚಿಂತನೆ ಮಾಡುವಂತ ವಿಮರ್ಶಕರು, ಉಪನ್ಯಾಸಕರು ಈ ಮಾತುಗಳನ್ನ ಸದಾಕಾಲ ಹೇಳ್ತಾನೆ ಇರ್ತಾರೆ. ಆ ಪದ್ಯದ ಸಾಲುಗಳನ್ನು ನಾವು ಗಮನಿಸಬೇಕು. ಅದರ ಹಿಂದೆ ಇರ್ತಕ್ಕಂಥ ಗಮನಾರ್ಹವಾದಂತ ಚಿಂತನೆಯನ್ನು ಸಹ ನಾವು ಅವಲೋಕನವನ್ನ ಮಾಡಬೇಕಾಗಿರುವಂತದ್ದು. ಆ ಪದ್ಯದ ಸಾಲು ಯಾವುದು ಅಂದ್ರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿವೀರ, ಅಗ್ನಿ ಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿವೀರ, ದೇವದಯೆಯೊಂದು ಏ ಧೀರಾವತಾರ ಶ್ರೀ ಬಸವೇಶ್ವರ. ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿಹೋದ ದಲಿತ ಜೀವರ ನೆತ್ತಿ ಮದಿ ವಿಚಾರಕ್ಕೆ, ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಮ್ಮನ್ನೆಲ್ಲ ನಡೆಸಿದಾತ ಮಹಾತ್ಮನೇ ನಿನಗೆ ನಮೋ ನಮೋ ಎಂಬೆನು ಅಂತಕ್ಕಂಥದ್ದು. ಎಂಥ ಸಾಲುಗಳಿವೆಲ್ಲ. ಒಂದೊಂದು ಸಾಲನ್ನ ಬಿಡಿಸಿ ಬಿಡಿಸಿ ನೋಡಿದಾಗ ಅದರಲ್ಲಿ ವಿಶೇಷವಾದಂತ ತತ್ವಗಳಿರ್ತಕ್ಕಂಥದ್ದು. ಒಂದೊಂದು ಪದವನ್ನ ಹೊಕ್ಕಿ ನೋಡಬೇಕು ನಾವೆಲ್ಲ. ಇಡೀ ಬಸವಣ್ಣನವರ ಘನ ವ್ಯಕ್ತಿತ್ವವನ್ನ ಹಿಡಿಯುವಂತ ಕೆಲಸ ಆ ಸಾಲುಗಳಲ್ಲಿ ಮಾಡಿದ್ದಾರೆ, ಆ ಪದಗಳಲ್ಲಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಮೊದಲನೇ ಸಾಲು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಕಾರ್ತಿಕದ ಕತ್ತಲಿನ ತೀವ್ರತೆಯನ್ನ 2 ರೀತಿಯಲ್ಲಿ ನಾವು ನೋಡಬಹುದು. 2 ರೀತಿಯಲ್ಲಿ. ಯಾವ ರೀತಿಯಾಗಿ ನೋಡಬಹುದು ಅಂದ್ರೆ, ಒಂದು ವಾಸ್ತವವಾಗಿ ನೋಡಬಹುದು, ಇನ್ನೊಂದು ಭಾವನಾತ್ಮಕವಾಗಿ ನಾವು ನೋಡಬಹುದು. ವಾಸ್ತವವಾಗಿ ಅಂದ್ರೆ ಪ್ರಕೃತಿಯ ಕಾರ್ತಿಕ ಕತ್ತಲು ಹೇಗಿರುತ್ತೆ ನಮ್ಗೆಲ್ಲ ಗೊತ್ತಿದೆ. ಕಾರ್ತಿಕ ಮಾಸ ಅಂದ್ರೆ ಅದು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು.
ಅದು ಅಮಾವಾಸ್ಯೆಯ ದೀರ್ಘ ಕಾಲ. ಅದು ಅಂದ್ರೆ ಚಳಿಗಾಲ ಶುರುವಾಗುವ ಸಮಯ ಹಗಲು ಕಡಿಮೆ ಇರುತ್ತೆ, ರಾತ್ರಿ ಹೆಚ್ಚಿನ ಸಮಯ ಇರುವಂತ ಕಾಲ. ಅದು ಅಮಾವಾಸ್ಯೆ ದಿನವನ್ನ ಅವತ್ತಿನ ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಗಮನಿಸಿದ್ರೆ ಆಕಾಶದಲ್ಲಿ ಚಂದ್ರನೇ ಇರೋದಿಲ್ಲ, ನಕ್ಷತ್ರಗಳ ಮಿನುಗುವ ಬೆಳಕು ಮಾತ್ರ ಇರುತ್ತೆ. ಆದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ರಾತ್ರಿ ಅಂತಂದ್ರೆ ಈ ತರ ವಿದ್ಯುತ್ ದೀಪಗಳಿಂದ ನಾವು ಬೆಳಕನ್ನ ಪಡಿತೇವೆ. ಒಂದಾನೊಂದು ಕಾಲದಲ್ಲಿ ವಿದ್ಯುತ್ ಇಲ್ಲದೆ ಇರುವಂತಹ ಕಾಲನೂ ಒಂದಿತ್ತು. ಆ ಕಾಲವನ್ನ ಅನುಭವಿಸಿದಂತ ಅನೇಕ ಹಿರಿಯ ನಾಗರಿಕರು ಇವತ್ತು ವೇದಿಕೆಯ ಮುಂದೆ ಆಸೀನರಾಗಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಯಾವುದೇ ವಿದ್ಯುತ್ ದೀಪ ಇಲ್ಲದಂತಹ ಕಾಲದಲ್ಲಿ ನಾವು ಕತ್ತಲನ್ನ ಊಹಿಸಿಕೊಳ್ಳಲು ಸಾಧ್ಯ ಇರಲಿಲ್ಲ. ಮನೆಯಲ್ಲಿ ಒಂದು ಸೀಮೆ ಎಣ್ಣೆ ಬುಟ್ಟಿ ಇದೆ ಅಂದ್ರೆ ಅದು ಅವನು ಶ್ರೀಮಂತನಾಗಿದ್ದ ಒಂದೇ ಒಂದು ಕಾಲದಲ್ಲಿ. ಅಂದ್ರೆ ಸಂಜೆ 6:30 ಆಯ್ತು ಅಂತಂದ್ರೆ ನಮ್ಮನ್ನೆಲ್ಲ ಕತ್ತಲು ಆವರಿಸಿಕೊಳ್ಳುವಂತ ಕಾಲ ಅದಾಗಿತ್ತು. ಅವತ್ತಿನ ಕಾಲದಲ್ಲಿ ಕಾರ್ತಿಕ ಮಾಸ ಬಂತು ಅಂದ್ರೆ ಜನರು ಏನ್ ಮಾಡ್ತಾ ಇದ್ರು, ಮನೆ ಮುಂದೆ ಅವರು ಕಟ್ಟಿರುವಂತ ತುಳಸಿ ಕಟ್ಟೆ ಮೇಲೆ ದೇವಸ್ಥಾನದ ಹತ್ತಿರ ಆಕಾಶ ದೀಪವನ್ನ ಹಚ್ಚುವಂತಹ ಒಂದು ಪದ್ಧತಿ ಬಂತದ್ದು. ಅದ್ರ ಕಾರಣ, ಮೂಲ ಉದ್ದೇಶ ಅಂದ್ರೆ ಕತ್ತಲನ್ನ ಬೆಳಕಿನಿಂದ ಗೆಲ್ಲುವುದಕ್ಕಾಗಿ ಆ ದೀಪವನ್ನ ಹಚ್ಚುವಂತ ಒಂದು ಪರಂಪರೆ ಬೆಳೆಯುವಂತದ್ದು ಆಯಿತು. ಇದು ಭಾವನಾತ್ಮಕವಾಗಿರ್ತಕ್ಕಂಥ ಕತ್ತಲನ್ನ ನೋಡುವುದಕ್ಕಿಂತ ಹೆಚ್ಚಾಗಿ ನಾವು ವಾಸ್ತವವಾಗಿ ನೋಡುವಂಥದ್ದು ಇದೆ. ಆದ್ರೆ ಇದನ್ನ ಮೀರಿದಂತಹ ಇನ್ನೊಂದು ಚಿಂತನೆ ಇದೆ, ಅದು ಭಾವನಾತ್ಮಕವಾಗಿರುವಂತಹ ಕತ್ತಲನ್ನ ನೋಡುವುದು ಹೇಗೆ ಅಂತಕ್ಕಂಥದ್ದು. ಕಾರ್ತಿಕದ ಕತ್ತಲು, ಇಲ್ಲಿ ಕತ್ತಲು ಅಂತಂದ್ರೆ ನಾವು ವಿಶೇಷವಾಗಿ ಪ್ರಕೃತಿಯ ಕತ್ತಲು ಅನ್ನೋದಕ್ಕಿಂತ ಸಮಾಜದ ಕತ್ತಲು ಅಂತ ನಾವು ಭಾವಿಸ್ಕೊಳ್ಬೇಕು. ಕುವೆಂಪುರವರ ಈ ಕಾರ್ತಿಕ ಕತ್ತಲನ್ನು ನೋಡಿ ಪ್ರಾಕೃತಿಕವಾಗಿರ್ತಕ್ಕಂಥ ಕತ್ತಲಿಗಿಂತ ಹೆಚ್ಚಾಗಿ ಅವರು ಭಾವನಾತ್ಮಕವಾಗಿರ್ತಕ್ಕಂಥ ಕತ್ತಲಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕತ್ತಲು ಅಂದ್ರೆ ಸಮಾಜದಲ್ಲಿದ್ದಂತಹ ಕತ್ತಲು. 12ನೇ ಶತಮಾನದಲ್ಲಿ ಎಂತಹ ಕತ್ತಲಿತ್ತು, ಎಂತಹ ಕತ್ತಲಿತ್ತು ಅಂದ್ರೆ ಅಜ್ಞಾನದ ಕತ್ತಲಿತ್ತು. ಅವತ್ತಿನ ಸಂದರ್ಭದಲ್ಲಿ ಜಾತಿ ಪದ್ಧತಿಯ ಕತ್ತಲಿತ್ತು, ಶೋಷಣೆಯ ಕತ್ತಲಿತ್ತು. ಆ ಕತ್ತಲಿನ ಮಧ್ಯದಲ್ಲಿ ಎಷ್ಟೋ ಬದುಕನ್ನ ನಡೆಸಿದಂತಹ ಜೀವಿಗಳು ಇದರ ಮಧ್ಯದಲ್ಲಿ ಇರುವಂತವರು. ಸಾಮಾನ್ಯ ಜನರಿಗೆ ಅವತ್ತಿನ ಸಂದರ್ಭದಲ್ಲಿ ಅಜ್ಞಾನದ ಕತ್ತಲು ಎಷ್ಟು ಇತ್ತು ಅಂದ್ರೆ ಸಾಮಾನ್ಯರು ಓದುವ ಅವಕಾಶವೇ ಇರಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಓದುವಂತ ಅವಕಾಶವೇ ಇರಲಿಲ್ಲ. ಯಾಕಂದ್ರೆ ನೀವೇನಾದ್ರೂ ಓದಿದ್ರೆ ದೇವರು ಕೋಪಿಸಿಕೊಳ್ಳುತ್ತಾನೆ ಅಂತಹ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿದಂತಹ ಕಾಲ ಅವತ್ತು. ಮತ್ತೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದಂತ ಕಾಲ ಇತ್ತು. ಅಷ್ಟು ಒಂದು ಅಜ್ಞಾನದ ಕತ್ತಲು ಎಲ್ಲರ ಮನೆ ಮಾಡಿದಂತಹ ಕಾಲ ಅದು 12ನೇ ಶತಮಾನ ಆಗಿತ್ತು. ಅದಾದ ನಂತರದಲ್ಲಿ ಜಾತಿ ಪದ್ಧತಿಯ ಕತ್ತಲಿತ್ತು. ಎಂತ ಕತ್ತಲು ಅಂದ್ರೆ ಹುಟ್ಟಿನಿಂದಲೇ ನೀನು ಕೆಳ ಜಾತಿ ಎನ್ನುವಂತಹ ಹಣೆಪಟ್ಟಿ ಇರ್ತಕ್ಕಂಥದ್ದು. ಹುಟ್ಟಿನಿಂದಲೇ ನೀನು ಕೆಳ ಜಾತಿಯವನು ಅನ್ನುವಂತಹ ಹಣೆಪಟ್ಟಿ ಇತ್ತು. ದೇವಸ್ಥಾನಗಳಿಗೆ ಪ್ರವೇಶವಿರಲಿಲ್ಲ. ಕೆಲವು ಸಂದರ್ಭದಲ್ಲಿ ಕುಡಿಯುವ ನೀರಿನ ಹಕ್ಕನ್ನು ಸಹ ಕಸಿದುಕೊಳ್ಳುವಂತ ಪರಿಸ್ಥಿತಿ ಇತ್ತು. ಇದು ಜಾತಿ ಪದ್ಧತಿಯ ಕತ್ತಲು. ಅದ್ರ ಜೊತೆಗೆ ಶೋಷಣೆಯ ಕತ್ತಲು ಅಂತಕ್ಕಂಥದ್ದು. ದುಡಿಯುವ ಕಾಯಕಕ್ಕೆ ಗೌರವವಿರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ. ದೇವರ ಹೆಸರಿನಲ್ಲಿ ಬಡವರನ್ನ ಸುಲಿಗೆಯನ್ನ ಮಾಡುವಂತ ಕೆಲಸ ಇತ್ತು ಅವತ್ತಿನ ಸಂದರ್ಭದಲ್ಲಿ. ಇನ್ನು ಅನೇಕ ಕತ್ತಲು ಅವತ್ತಿನ ಸಮಾಜವನ್ನ ಆವರಿಸಿಕೊಂಡಿದ್ದಂತ ಕಾಲ ಅದು. ಇಷ್ಟು ಗಾಢವಾದಂತಹ ಸಾಮಾಜಿಕ ಕತ್ತಲಲ್ಲಿ ಬಸವಣ್ಣನವರು ಹೇಗ್ ಬಂದ್ರು ಅಂದ್ರೆ ಅದಕ್ಕೆ ಮೊದಲನೇ ಸಾಲ ಹೇಳಿರೋದು, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಇರ್ತಕ್ಕಂಥದ್ದು. ಇಂತಹ ಕತ್ತಲಿನಲ್ಲಿ ಬಸವಣ್ಣನವರು ಹೇಗ್ ಬಂದ್ರು ಅಂದ್ರೆ ಆಕಾಶ ದೀಪದಂತೆ ಬಂದರು. ಅವರು ಒಂದು ಸಣ್ಣ ದೀಪದಂತೆ ಬರಲಿಲ್ಲ, ಇಡೀ ಆಕಾಶವನ್ನೇ ಬೆಳಗಿಸುವಷ್ಟು ದೊಡ್ಡ ತತ್ವದ ಬೆಳಕಾಗಿ ಬಂದವರು. ಅದು ಅಣ್ಣ ಬಸವಣ್ಣನವರು ಅಂತ ನಾವು ಅಭಿಮಾನದಿಂದ ಹೇಳಬೇಕಾಗಿರುವಂತ ಸಾಮಾಜಿಕ ಬದಲಾವಣೆ ಆ ಕಾಲದಲ್ಲಿ ಆದಂತಹದ್ದು. ಹಾಗಾದ್ರೆ ಆಕಾಶದ ದೀಪದ ದ್ಯೋತಕ ಏನು ಅಂತಂದ್ರೆ ಅದು ಬಹಿರಂಗದಲ್ಲಿರುವಂತಹ ಸಮಾಜದಲ್ಲಿರುವಂತಹ ಕೆಲವು ಕತ್ತಲೆಯನ್ನ ಹೋಗಲಾಡಿಸುವಂತಹದ್ದು. ಅದಕ್ಕೆ ಕುವೆಂಪುರವರು ಆಕಾಶ ದೀಪಕ್ಕೆ ಅದನ್ನ ಹೋಲಿಕೆಯನ್ನ ಮಾಡ್ತಾರೆ. ಆಕಾಶ ದೀಪವಾಗಿ ಬಂದೆ. 2ನೇ ಸಾಲಲ್ಲಿ ಎಷ್ಟು ಅರ್ಥಪೂರ್ಣವಾದಂತಹ ಮಾತನ್ನ ಹೇಳ್ತಾರೆ. ಬಹಿರಂಗದ ಕತ್ತಲು ಅಷ್ಟೇ ಇರ್ಲಿಲ್ಲ, ಅಂತರಂಗದ ಕತ್ತಲು ಸಹ ಮನುಷ್ಯನನ್ನ ಆವರಿಸಿತ್ತು. ಅದಕ್ಕೆ ಹೇಳ್ತಾರೆ
ಬಟ್ಟೆಗೆಟ್ಟವರಿಗೊಂದು ದೊಂದಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ. ಬಟ್ಟೆಗೆಟ್ಟವರು ಅಂದ್ರೆ ಯಾರು? ಬಡವರು, ಶೋಷಿತರು, ಅನಕ್ಷರಸ್ಥರು, ದಲಿತರು, ಮಹಿಳೆಯರು. ಇಂಥವರ ಪಾಲು ಇವರಿಗೆಲ್ಲ ಹೇಗೆ ಬಂದೆ ನೀನು ಅಂದ್ರೆ ಕೈದೀಪವಾಗಿ ಬಂದೆ. ಕೈದೀಪ ಅಂದ್ರೆ ನೀವೆಲ್ಲ ಲ್ಯಾಟಿನ್ ಅಂತ ಬಳಸಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಿಂದಿನ ಕಾಲದಲ್ಲಿ ಒಂದು ವ್ಯವಸ್ಥೆ ಇತ್ತು, ಕೈಯಲ್ಲಿ ದೀಪ ಇಟ್ಕೊಂಡು ದಾರಿಯನ್ನು ಹುಡುಕುವಂತ ಪ್ರಯತ್ನ ಇತ್ತು. ನೋಡಿ ಬಸವಣ್ಣವರು ಹೇಗೆ ಹೇಳ್ತಾರೆ ಅಂತಂದ್ರೆ, ಆ ಕುವೆಂಪುರವರ ದೃಷ್ಟಿಕೋನದಲ್ಲಿ ಬಸವಣ್ಣವರು ಹೇಗೆ ಬಂದ್ರು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬಡವರು, ಶೋಷಿತರು, ಅನಕ್ಷರಸ್ಥರು, ದಲಿತರು, ಮಹಿಳೆಯರ ಪಾಲಿಗೆ ಅಂದ್ರೆ ದಾರಿ ತಪ್ಪಿದವರಿಗೆ, ದಾರಿ ತಪ್ಪಿಸುತ್ತಿರುವವರಿಗೆ, ನೊಂದವರಿಗೆ ಬಸವಣ್ಣನವರು ದಾರಿ ತೋರಿಸುವಂತ ಕೈದೀಪದಂತೆ ಬಂದರು. ಅಲ್ಲಿ ಆಕಾಶ ದೀಪದಂತೆ ಬಂದರು ಅಂತ ಹೇಳುವಂತ ಅರ್ಥ ಏನು ಅಂದ್ರೆ, ಸಮಾಜದ ಬಹಿರಂಗದಲ್ಲಿರುವಂತಹ ಕೆಲವೊಂದು ಸಮಸ್ಯೆಯನ್ನು ಹೋಗಲಾಡಿಸಲು ಆಕಾಶ ದೀಪದಂತೆ ಬಂದರು. ಆಕಾಶ ದೀಪದ ಜೊತೆಗೆ ಕೈದೀಪದಂತೆ ಯಾಕೆ ಬಂದರು ಅಂದ್ರೆ, ನನ್ನ ಅಂತರಂಗದಲ್ಲೂ ಸಹ ಕತ್ತಲು ಇದೆ, ಆ ಕತ್ತಲನ್ನ ಹೋಗಲಾಡಿಸಿ ಸನ್ಮಾರ್ಗವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡುವಂತ ತಿಳುವಳಿಕೆಯ ಜ್ಞಾನವನ್ನ ನೀಡಿದಂಥವರು ಅಣ್ಣ ಬಸವಣ್ಣನವರು. ಅದಕ್ಕೆ ಎಷ್ಟೋ ಜನರ ಕೈದೀಪದಂತೆ ಬಂದವರು, ದಿಕ್ಕನ್ನ ತೋರಿಸಲು ಬಂದವರು ಅಣ್ಣ ಬಸವಣ್ಣನವರು. ಮುಂದುವರೆದು ಆ ಸಾಲನ್ನು ಗಮನಿಸಬೇಕು. 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತ, ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವದಯೆಯೊಂದು ಧೀರಾವತಾರ ಶ್ರೀ ಬಸವೇಶ್ವರ. ಒಂದೊಂದು ಪದವನ್ನ ನಾವು ಗಮನಿಸಿದಾಗ ಎಷ್ಟು ಚಿಂತನೆಗಳಿದೆ ಇದರಲ್ಲಿ. 8 ಶತಮಾನಗಳ ಹಿಂದೆ ಅವರು ಹೇಗೆ ಬಂದರು? ನಮ್ಮಂತೆ ಸಾಮಾನ್ಯರಾಗಿ ಬಂದರು. ಆದರೆ ಅವರಲ್ಲಿ ಒಂದು ಶಕ್ತಿ ಇತ್ತು. ಎಂತ ಶಕ್ತಿ ಅಂತಂದ್ರೆ, ಅವರು ಹಾಗೆ ಬರಲಿಲ್ಲ, ಕೈಯಲ್ಲಿ ಒಂದು ಅಗ್ನಿ ಖಡ್ಗವನ್ನ ಹಿಡಿದುಕೊಂಡೇ ಬಂದರು ಅವರು. ಆ ಅಗ್ನಿ ಖಡ್ಗ ಯಾವುದು ಅಂದ್ರೆ, ನಾವು ಭಾವಿಸಿರುವಂತಹ, ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಅಗ್ನಿ ಖಡ್ಗ ಅಲ್ಲ ಅದು. ಅದು ಕಣ್ಣಿಗೆ ಕಾಣದೇ ಇರುವಂತಹ ಜ್ಞಾನದ ಖಡ್ಗವನ್ನ ಹಿಡಿದುಕೊಂಡು ಬಂದಂತವ್ರು ಅವರು. ಆ ಜ್ಞಾನದ ಖಡ್ಗಗಳು ಅಂದ್ರೆ ಅವರಲ್ಲಿ ಆಳವಾಗಿದ್ದಂತಹ ಒಂದು ಸತ್ವಯುತವಾಗಿರುವಂತಹ ಚಿಂತನೆಗಳು ಅಂದ್ರೆ ವಚನ ಸಾಹಿತ್ಯಗಳು ಅಂತ. ಅಂತಹ ವಚನ ಸಾಹಿತ್ಯಗಳನ್ನ ಇಟ್ಕೊಂಡು ಬಂದ್ರು ಅವರು. ಇವುಗಳನ್ನ ಪ್ರಾಯೋಗಿಕವಾಗಿ ತಂದು ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಅದಕ್ಕೆ ಕುವೆಂಪುರವರವ್ರನ್ನ ಏನಂತ ಕರೀತಾರೆ ಅಂದ್ರೆ, ಅಧ್ಯಾತ್ಮ ಕ್ರಾಂತಿ ಅಂತ ಕರೀತಾರೆ. ನಾವು ಗಮನಿಸಬೇಕಾದಂಥದ್ದು, ಈ ಕ್ರಾಂತಿಗೂ ಮತ್ತೆ ಅಧ್ಯಾತ್ಮಕ್ಕೂ ಸಂಬಂಧನೇ ಇಲ್ಲ. ಇದು ಕ್ರಾಂತಿಗೂ ಮತ್ತೆ ಅಧ್ಯಾತ್ಮಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ಸಹ ಕುವೆಂಪುರವರು ಇವರನ್ನ ಅಧ್ಯಾತ್ಮ ಕ್ರಾಂತಿ ವೀರ ಅಂತ ಕರೆಯುವುದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಇದೆ. ಯಾಕಂದ್ರೆ ಬಸವಣ್ಣವರು ಅವತ್ತು ಮಾಡಿದಂತ ಕ್ರಾಂತಿ ಅದು ಕಲ್ಯಾಣ ಕ್ರಾಂತಿ ಅಂತಕ್ಕಂಥದ್ದು. ಅದನ್ನ ಕೇವಲ ಒಂದು ಆಯಾಮಕ್ಕೆ ನೋಡುವುದಂತದ್ದಲ್ಲ. ಅವತ್ತು ಅವರು ನಡೆಸಿದಂತ ಕ್ರಾಂತಿ ಯಾವುದು ಅಂದ್ರೆ, ಅದು ವಿಚಾರ ಕ್ರಾಂತಿ, ಅದೊಂದು ಆಚಾರ ಕ್ರಾಂತಿ, ಅದೊಂದು ಆತ್ಮ ಶೋಧನೆಯಿಂದ ಲೋಕ ಕಲ್ಯಾಣವಾಗುವಂತ ಒಂದು ವಿಶಿಷ್ಟ ಕ್ರಾಂತಿ. ಬಹಳ ಮೇಲಾಗಿ ಒಂದು ಅಧ್ಯಾತ್ಮ ಕ್ರಾಂತಿಯನ್ನ ಮಾಡುವಂತವ್ರು. ಅದಕ್ಕೆ ಅವರನ್ನ ಅಧ್ಯಾತ್ಮ ಕ್ರಾಂತಿ ವೀರ ಅಂತ ಕರೀತಾರೆ. ಕುವೆಂಪುರವರ ದೃಷ್ಟಿಯಲ್ಲಿ ಬಸವಣ್ಣನವರು ಅಧ್ಯಾತ್ಮ ಕ್ರಾಂತಿಯನ್ನ ಮಾಡಿದ್ರು. ಎಂತಹ ಅಧ್ಯಾತ್ಮ ಕ್ರಾಂತಿ ಮಾಡಿದ್ರು? ನಿಜವಾದಂತಹ ಅಧ್ಯಾತ್ಮ ಅಂದ್ರೆ ಯಾವುದು? ಯಾವುದನ್ನ ಅಧ್ಯಾತ್ಮ ಅಂತ ಕರಿತೀವಿ? ಪ್ರತಿಯೊಂದು ಜೀವಿಯು ಪರಮಾತ್ಮನ ಅಂಶ ಎಂದು ಭಾವಿಸುವುದಿದೆಯಲ್ಲ, ಅದೇ ನಿಜವಾದಂತಹ ಆತ್ಮ, ಅದು ಅಧ್ಯಾತ್ಮ. ಅದನ್ನ ಆಚರಣೆಗೆ ತರುವುದಿದೆಯಲ್ಲ, ಅದೇ ನಿಜವಾದಂತಹ ಅಧ್ಯಾತ್ಮ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲರನ್ನ ಪ್ರೀತಿಸುವುದು, ಇಲ್ಲಿ ದ್ವೇಷ, ಅಸೂಯೆ, ಮದ, ಮತ್ಸರಗಳಿಗೆ ಅವಕಾಶ ಇಲ್ಲ. ಬಸವಣ್ಣ ತಂದ ಎಲ್ಲ ಸುಧಾರಣೆಗಳ ಮೂಲ ಆಶಯ ಇದೇ ಆಗಿದ್ದಂಥದ್ದು. ಆದ್ದರಿಂದ ಇವರನ್ನ ಅಧ್ಯಾತ್ಮ ಕ್ರಾಂತಿ ವೀರ ಅಂತ ಕರೀತಾರೆ ಅವರು. ಅದಕ್ಕೆ ಹೇಳಿರುವಂತದ್ದು, ನೀವು 8 ಶತಮಾನಗಳ ಹಿಂದೆ ಬಂದ್ರೆ ಹೇಗೆ ಬಂದ್ರ ಅಂತಂದ್ರೆ, ಅಧ್ಯಾತ್ಮ ಕ್ರಾಂತಿ ವೀರನಾಗಿ ನೀವು ಬಂದ್ರ. ಕ್ರಾಂತಿ ವೀರನ ಕೈಯಲ್ಲಿ ಏನಿರುತ್ತೆ? ಒಂದು ಖಡ್ಗ ಇರುತ್ತೆ. ನಿಮ್ಮ ಕೈಯಲ್ಲಿದ್ದಂಥದ್ದು ಯಾವುದು ಅಂದ್ರೆ ಅಗ್ನಿ ಖಡ್ಗವನ್ನ ಹಿಡ್ಕೊಂಡು ಬಂದಿದ್ದೀರಾ. ಹಾಗಾದ್ರೆ ಆ ಖಡ್ಗ ಎಂತಹ ಅಗ್ನಿ ಖಡ್ಗ ಅಂತಕ್ಕಂಥದ್ದು. ಕುವೆಂಪುರವರ ದೃಷ್ಟಿಯಲ್ಲಿ ಬಸವಣ್ಣವರ ಕೈಯಲ್ಲಿದ್ದಂತಹ ಅಗ್ನಿ ಖಡ್ಗಕ್ಕೆ ಒಂದು ತಾತ್ವಿಕವಾದಂತಹ ಚಿಂತನೆ ಇದೆ. ನೋಡಿ, ಅಗ್ನಿ ಅಂದ್ರೆ ಒಂದು ಪರಿಶುದ್ಧತೆಯ ಸಂಕೇತ. ಅದು ಅಗ್ನಿ ತತ್ವ ಏನು ಅಂತಂದ್ರೆ, ಆ ಅಗ್ನಿಯನ್ನ ಯಾವ ವಸ್ತು ಸ್ಪರ್ಶ ಮಾಡುತ್ತೋ ಅದು ಅಗ್ನಿಯೇ ಆಗುವಂತಹದ್ದು.
ಅದು ಅಗ್ನಿ ತತ್ವದ ಒಂದು ವಿಶೇಷ ಗುಣಲಕ್ಷಣ. ಅಂದ್ರೆ ವಾಸ್ತವವಾಗಿ ತಮ್ಮ ರೂಪನ್ನ ಕಳೆದುಕೊಂಡು ಅಗ್ನಿಯೇ ಆಗುವಂತದ್ದು ಇನ್ನೊಂದು ವಸ್ತು. ಹಾಗಾಗಿ ಈ ಅಗ್ನಿ ಖಡ್ಗ ಅಂತ ಯಾಕೆ ಬಳಕೆ ಮಾಡಿದ್ರು ಅಂದ್ರೆ, ಬಸವಣ್ಣನವರನ್ನ ಒಪ್ಪಿಕೊಂಡವರೆಲ್ಲರೂ ಸಹ ಬಸವಣ್ಣನಂತೆ ಆದರು. ಅಗ್ನಿಯನ್ನ ಒಪ್ಪಿಕೊಂಡವರು ಹೇಗೆ ಅಗ್ನಿಯೇ ಆದರೋ, ಬಸವಣ್ಣನನ್ನ ಒಪ್ಪಿಕೊಂಡವರೆಲ್ಲ ಬಸವಣ್ಣನೇ ಆದರು. ಅಗ್ನಿ ಖಡ್ಗವನ್ನ ಅಂತ ಅಧ್ಯಾತ್ಮ ಕ್ರಾಂತಿವೀರ ಅಂತ ಕರೆದಿರುವಂತಹದ್ದು. ಹಾಗಾಗಿ ಬಸವಣ್ಣವರು ಮಾಡಿದಂತ ಒಂದು ವಿಶೇಷವಾದಂತ ಕ್ರಾಂತಿ ಅಂದ್ರೆ, ಇವನಾರವ ನೆಂದೆನಿಸದೆ ಇವ ನಮ್ಮವ ಅಂದುಕೊಂಡು ಎಲ್ಲರನ್ನ ತನ್ನಂತೆ ಕಂಡಂತಹ ಒಂದು ವಿಶೇಷವಾದಂತಹ ತತ್ವ ಅವರನ್ನ ಕಾಣಬಹುದಾಗಿರುವಂತಹದ್ದು. ಅವತ್ತಿನ ಸಮಕಾಲೀನ ಸಮಸ್ಯೆಗಳನ್ನ ಗಮನಿಸಿದಾಗ ಅಂತಹ ಸುಧಾರಣೆಗಳನ್ನ ತರಬೇಕಾದರೆ ಆ ವ್ಯಕ್ತಿ ನಿಜವಾಗಿಯೂ ಧೀರನೇ ಆಗಿರ್ಬೇಕಾಗಿತ್ತು, ಅವತಾರ ಪುರುಷನೇ ಆಗಿರ್ಬೇಕಾಗಿರುವಂತಹದ್ದು, ಅದು ದೇವರ ದಯೆಯೇ ಆಗಿರಬೇಕು. ಆದ್ದರಿಂದಲೇ ಕುವೆಂಪು ಅವರ ಸಾಲುಗಳನ್ನ ನಾವು ಗಮನಿಸಿದಾಗ, ದೇವ ದಯೆಯೊಂದು ಧೀರಾವತಾರ ಶ್ರೀ ಬಸವೇಶ್ವರ ಅಂತ ಕರೆಯುವುದಕ್ಕೆ ಸಾಧ್ಯ ಆಗಿರುವಂತಹದ್ದು. ಪರಮಾತ್ಮನ ಸ್ವರೂಪನೇ ನೀನು ಅಂತಕ್ಕಂಥದ್ದು. ಅದಕ್ಕೆ ಹೇಳೋದು ಬಸವಣ್ಣನ ಮೂರ್ತಿಯೇ ಧ್ಯಾನಕ್ಕೆ ಮೂಲ. ಎಲ್ಲದಕ್ಕೂ ಮೂಲ ಯಾವುದು ಅಂದ್ರೆ ಬಸವಣ್ಣನವರ ಹೆಸರು ಅಂತ. ಯಾಕಂದ್ರೆ ಅದರಲ್ಲಿ ಒಂದು ದೈವತ್ವವನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಮುಂದುವರೆದು ಆ ಸಾಲನ್ನ ಹೇಳ್ತಾರೆ, ಬಸವಣ್ಣನವರ ಘನ ವ್ಯಕ್ತಿತ್ವಕ್ಕೆ ಹಿಡಿಯುವಂತ ಕೆಲಸ ಅದು. ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿಹೋದ ದಲಿತ ಜೀವರ ನೆತ್ತಿ ವಿಚಾರ ಮತಿ ವಿಚಾರಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಮತಿ ವಿಚಾರ ಅಂತಕ್ಕಂಥ ಪದವನ್ನ ನಾವು ವಿಶ್ಲೇಷಣೆಯನ್ನ ಮಾಡಬೇಕು. ಇದರಲ್ಲಿ ಎರಡು ಪದ ಇದೆ, ಮತಿ ಒಂದು ವಿಚಾರ ಅಂತಕ್ಕಂಥದ್ದು. ನೋಡಿ, ಮತಿ ಅಂತಂದ್ರೆ ಏನು ಅಂತಂದ್ರೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಯೋಚಿಸುವಂತ ಶಕ್ತಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ವಿಚಾರ ಅಂತಂದ್ರೆ ಯಾವುದು? ಪ್ರಶ್ನಿಸುವುದು, ಆಲೋಚಿಸುವುದು, ತರ್ಕ ಮತ್ತೆ ಚಿಂತನೆಯನ್ನ ನಾವು ವಿಚಾರ ಅಂತ ಕರಿತೀವಿ. ಹಾಗಾಗಿ ಮತಿ ವಿಚಾರ ಅಂದ್ರೆ ತರ್ಕಬದ್ಧವಾಗಿ ಯೋಚಿಸುವಂತ ಬುದ್ಧಿ ಮತ್ತೆ ಪ್ರಶ್ನಿಸುವಂತ ಮನಸ್ಸು ಅಂತಕ್ಕಂಥದ್ದು. 12ನೇ ಶತಮಾನಕ್ಕೆ ಇದು ಹೇಗೆ ಅನ್ವಯವಾಗುತ್ತೆ ಮತಿ ವಿಚಾರ ಅಂತಕ್ಕಂಥದ್ದು? 12ನೇ ಶತಮಾನದಲ್ಲಿ ಮೊದಲು ದಲಿತರು, ಶೂದ್ರರೆಲ್ಲ ಏನಾಗಿದ್ರು ಅಂತ ನಾವು ಗಮನಿಸಬೇಕಾಗಿರುವಂತಹದ್ದು. ನೀನು ಹುಟ್ಟಿದ್ದೇ ಸೇವೆ ಮಾಡಲು ಅಂತ ಹೇಳಿಬಿಡ್ತಾ ಇದ್ರು ಒಂದೇ ಸತಿ ಅವ್ರಿಗೆ. ನೀನು ಯಾವುದೇ ಜ್ಞಾನವನ್ನ ಪಡೆಯೋ ಹಾಗಿಲ್ಲ, ವೇದ ಉಪನಿಷತ್ತುಗಳನ್ನ ಯಾವುದನ್ನು ಅಧ್ಯಯನ ಮಾಡೋಗಿಲ್ಲ, ನೀನು ಅವುಗಳನ್ನ ಪ್ರಶ್ನೆ ಮಾಡುವಂತಿಲ್ಲ. ಗುರುಗಳು ಹೇಳಿದ್ದೆ ವೇದ ವಾಕ್ಯ ಅನ್ನುವಂತಹ ಕುರುಡಾಗಿ ಒಪ್ಪಿಕೊಳ್ಳುವಂತ ಮನಸ್ಥಿತಿ ಅವತ್ತಿನ ಕಾಲದಲ್ಲಿ ಇದ್ದಂಥದ್ದು. ಅದಕ್ಕೆ ಇದನ್ನ ಸೂಕ್ಷ್ಮವಾಗಿ ಪದವನ್ನ ಬಳಕೆ ಮಾಡುದು ಯಾವುದು? ಮತಿ ವಿಚಾರ ಅಂತಕ್ಕಂಥದ್ದು. ಅಂತಹ ಒಂದು ಪರಿಸ್ಥಿತಿ ಇದ್ದಂತ ಕಾಲದಲ್ಲಿ ಬಸವಣ್ಣವರು ಏನು ಮಾಡಿದ್ರು ಅಂತ ಸನ್ನಿವೇಶದಲ್ಲಿ ಅಂತಂದ್ರೆ, ಅಂತಹ ಅವ್ರನ್ನೆಲ್ಲ ಎತ್ತಿದ್ರು. ಅವರು ಸುಮ್ಮನೆ ಎತ್ತಲಿಲ್ಲ, ಮೇಲಕ್ಕೆ ಎತ್ತಿದ್ರು. ಹೇಗೆ ಎತ್ತಿದ್ರು ಅಂದ್ರೆ ಮತಿ ವಿಚಾರಕ್ಕೆ ತಂದು ನಿಲ್ಲಿಸುವಂತ ಮಟ್ಟಕ್ಕೆ ಅವರನ್ನ ಎತ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಮತಿಯನ್ನ ಕೊಟ್ಟರು. ಮೊದಲು ಏನು ಮತಿಯನ್ನ ಕೊಟ್ಟರು? ನಿನಗೂ ಸಹ ಯೋಚಿಸುವಂತಹ ಬುದ್ಧಿ ಇದೆ ಅಂತ ಆ ಎಲ್ಲ ಶೋಷಿತ ವರ್ಗದವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಅವರಿಗೆ ಆ ಬುದ್ಧಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡಿದ್ರು. ನೀನು ಒಬ್ಬ ಮನುಷ್ಯ, ನಿನ್ನಲ್ಲೂ ಒಂದು ಆತ್ಮ ಇದೆ, ಆ ಆತ್ಮದಲ್ಲಿ ಒಂದು ಪರಮಾತ್ಮ ಇದೆ ಅಂತಕ್ಕಂಥ ಒಂದು ವಿಶೇಷವಾದಂತ ತತ್ವವನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ಮತಿಯ ಜೊತೆಗೆ ವಿಚಾರವನ್ನ ಕೊಟ್ರು. ಏನ್ ವಿಚಾರವನ್ನ ಕೊಟ್ರು ಅಂದ್ರೆ, ಗುರುವೇ ಹೇಳಿದರು ಪ್ರಶ್ನೆ ಮಾಡು, ನೀನು ಅದನ್ನ ಅಷ್ಟು ಸುಲಭವಾಗಿ ಅದನ್ನ ಒಪ್ಕೊಳ್ಬೇಡ, ಅದನ್ನ ತರ್ಕ ಮಾಡು. ಅನುಭವಕ್ಕೆ ಅವರು ಕೊಟ್ಟಂತ ಅತ್ಯಮೂಲ್ಯವಾದಂತ ಒಂದು ಕೊಡುಗೆ ಅಂದ್ರೆ ಯೋಚಿಸುವಂತಹ ಹಕ್ಕನ್ನ ಕೊಟ್ರು. ಅದಕ್ಕೆ ವಿಚಾರ ಮತಿಯಿಂದ ಪದವನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡಿದ್ದಾರೆ. ಒಂದು ಸಮಾಜವನ್ನ ಕತ್ತಲಿನಿಂದ ಬೆಳಕಿಗೆ ತರುವಂತಹ ನಿಜವಾದಂತಹ ಕ್ರಾಂತಿ ಅಂದ್ರೆ ಅದು 12ನೇ ಶತಮಾನ. ಅದು ಮತಿ ವಿಚಾರ ಕ್ರಾಂತಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದಂಥವ್ರು. ಆ ಸಾಲುಗಳನ್ನ ಮುಂದುವರಿಸಿದಾಗ ಹೇಳ್ತಾರೆ, ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಲ್ಕಕ್ಕೆ ನಡೆಸಿದಾತ ಮಹಾತ್ಮನೇ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಲ್ಕಕ್ಕೆ ನಡೆಸಿದಾತ. ಕಾಯಕದಿಂದ ಕೈಲಾಸದೆಡೆಗೆ ಬಸವಣ್ಣವರು ಹೇಗೆ ನಮ್ಮನ್ನ ಕೊಂಡೊಯ್ದ್ರು ಅಂತ ಇದರ ತತ್ವ ಇದೆ. ಇದನ್ನು ನಾವು ಚಿಂತನೆಯನ್ನ ಮಾಡಿದಾಗ ನಮ್ಗೆಲ್ಲ ಗೊತ್ತಿದೆ, ಬಸವಣ್ಣವರು ದುಡಿಮೆಯನ್ನ ಹೇಗೆ ದಿವ್ಯ ಆಗುತ್ತೆ ಅಂತ ತೋರಿಸ್ಕೊಟ್ರು ನಮ್ಗೆ. ಅವರು
ಅದಕ್ಕೆ ಹೇಳಿರೋದು, ಈ ಪದ ಎಷ್ಟು ಚೆನ್ನಾಗಿ ಬಳಕೆ ಮಾಡಿದ್ದಾರೆ. ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಲ್ಕಕ್ಕೆ ನಡೆಸಿದ ಆತನೇ ಮಹಾತ್ಮನೇ. ಅಂದ್ರೆ ದುಡಿಮೆ ಹೇಗೆ ದಿವ್ಯ ಆಗುತ್ತೆ? ಆತರ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತೆ. ಅದು ಬಸವಣ್ಣನವರ ಸ್ಟ್ರಾಟಜಿ ಹೇಗಿತ್ತು ನಾವು ತಿಳ್ಕೊಳ್ಬೇಕು. ಅವತ್ತಿನ ಸಂದರ್ಭದಲ್ಲಿ ಯಾವ ಯಾವ ಕಡೆಯಿಂದ ಈ ಶೋಷಿತ ವರ್ಗದವ್ರನ್ನ ಮೇಲೆತ್ತಬೇಕು, ಅದಕ್ಕೆ ಅವರ ಆಲೋಚನೆ, ಗಹನವಾದಂತ ಚಿಂತನೆ, ಅವರ ಸಾಮಾಜಿಕ ಪ್ರಯೋಗ ಅದ್ಭುತ. ಅದು ಅವ್ರು ಹೇಳ್ತಾರೆ, ಆ ಕಾಲದ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ, ಆ ಕಾಲದಲ್ಲಿ ಅನೇಕ ಶ್ರಮಿಕ ವೃತ್ತಿಯಿತ್ತು, ಕೆಲಸ ಮಾಡ್ತಾ ಇದ್ರು, ಎಲ್ಲರೂ ಕೆಲಸ ಮಾಡ್ತಾ ಇದ್ರು. ಈ ಕೆಲಸ ಮಾಡೋರ್ನ 3 ಭಾಗವಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. ಒಂದು ಉತ್ತಮ ಕೆಲಸ, ಇನ್ನೊಂದು ಮಧ್ಯಮ ಕೆಲಸ, ಇನ್ನೊಂದು ಅಧಮ ಕೆಲಸ ಅಂತ ಅವತ್ತಿನ ಕಾಲದಲ್ಲಿ ಕೆಲವರು ಈ ಕೆಲಸವನ್ನ 3 ವರ್ಗವನ್ನಾಗಿ ಮಾಡಿದ್ರು. ಉತ್ತಮ ಕೆಲಸ ಅಂದ್ರೆ ಪೂಜೆ ಪುನಸ್ಕಾರವನ್ನ ಮಾಡೋದು ಉತ್ತಮ ಕೆಲಸ. ಯಜ್ಞ ಯಾಗಾದಿಗಳನ್ನ ಮಾಡೋದು ಉತ್ತಮವಾದ ಕೆಲಸ. ಅದು ದೈವಿಕ ಕೆಲಸ ಅಂತ ಅದಕ್ಕೊಂದು ದೈವತ್ವವನ್ನ ಕೊಟ್ಬಿಟ್ಟಿದ್ರು. ಮಧ್ಯಮ ಕೆಲಸ ಯಾವುದು? ವ್ಯಾಪಾರ ಮಾಡುವಂತದ್ದು, ಆಡಳಿತ ಮಾಡೋದು, ಇದೆಲ್ಲ ಮಧ್ಯಮ ಕೆಲಸ ಅಂತ ಭಾವನೆಯನ್ನ ಇಟ್ಕೊಂಡಿದ್ರು. ಇನ್ನ ಅಧಮ ಕೆಲಸ ಯಾವುದು? ಕಮ್ಮಾರನ ಕೆಲಸ, ಮತ್ತೆ ಕುಂಬಾರನ ಕೆಲಸ, ಅಗಸನ ಕೆಲಸ, ಚಮ್ಮಾರನ ಕೆಲಸ, ಬಡಗಿಯ ಕೆಲಸ. ನಿಮ್ಗೆಲ್ಲ ಗೊತ್ತಿದೆ. ಅನೇಕ ಕಾಯಕಗಳು ಅಂದ್ರೆ ಶ್ರಮಿಕ ವೃತ್ತಿಯನ್ನ ಎಂತಹ ಕೆಲಸ ಅಂತ ಕರೆದಿದ್ರು ಅಂದ್ರೆ ಅಧಮ ಕೆಲಸ ಅಂತ ಕರೆಯುವಂತ ಕೆಲಸವನ್ನು ಮಾಡಿದ್ರು. ಯಾರು ಶ್ರಮದಿಂದ ದುಡಿಯುತ್ತಾರೋ ಅವರು ಕೀಳು ಜಾತಿಯವರು ಎಂದು ಅವರನ್ನ ಮೂಲೆ ಗುಂಪು ಮಾಡಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಯಕವನ್ನ ದಿವ್ಯತೆಯ ಕಡೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಯಾವ ತರ ಮಾಡಿದ್ರು ಬಸವಣ್ಣ ಅಂತ. ಆಗ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ತಿರುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಮೂಲ ಬೇರು ಇರೋದು ಇಲ್ಲೇನೆ. ಸಮಾಜದಲ್ಲಿ ಈ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ಹುಡುಕ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಆ ಕಾಯಕ ಅನ್ನೋದಿದ್ಯಾ, ಆ ಕೆಲಸವನ್ನ ಏನ್ ಮಾಡಿದ್ರು, ಅದನ್ನ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಾಯಕ ಕೆಲಸ ಅಂತ ಕರಿಬೇಡಿ, ಅದನ್ನ ಕಾಯಕ ಕಾಯಕ ಅಂತ ಕರೀರಿ. ಕಾಯಕ ಅಂತ ಕರೆದ್ರು ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ದಿವ್ಯ ತತ್ವದ ಕಡೆಗೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತಾರೆ. ಮೊದಲು ಮಾಡಿದಂತ ಕೆಲಸ ಏನು ಅಂದ್ರೆ, ದೇವರನ್ನ ಕೆಲಸದಲ್ಲಿ ಕಾಣುವಂತ ಕೆಲಸವನ್ನ ಮಾಡ್ತಾರೆ. ದೇವರನ್ನ ಎಲ್ಲಿ ಕಾಣಬೇಕು? ನೀನು ಕೆಲಸದಲ್ಲಿ ಕಾಣುವುದು ಕಾಯಕ ಅಂತ ಕರೆಸ್ಕೊಳ್ಳುತ್ತೆ. ನೋಡಿ, ಕಲ್ಲಲ್ಲಿ ಕಾಡಿನಲ್ಲಿ ದೇವರನ್ನ ಹುಡುಕಬೇಡ, ನೀನು ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸದಲ್ಲಿ ದೇವರಿದ್ದಾನೆ ಅಂತ ತೋರಿಸಿಕೊಡುವಂತ ಕೆಲಸವನ್ನ ಮಾಡು. ನೋಡಿ, ಎಲ್ಲ ಶ್ರಮಿಕರಿಗೆ ಒಂಥರ ಕಾಯಕದ ಬಗ್ಗೆ ಹಿರಿಮೆ ಉಂಟಾಯಿತು. ನಿನ್ನ ಕೆಲಸ ಕೀಳು ಅಂತಕ್ಕಂಥ ಭಾವನೆಯನ್ನ ಹೋಗಲಾಡಿಸುವಂತ ಮೊದಲ ಪ್ರಯತ್ನ ಏನು ಅಂದ್ರೆ, ಕೆಲಸದಲ್ಲಿ ದೈವತ್ವವನ್ನ ತುಂಬಿ ಅದನ್ನ ಕಾಯಕ ಅಂತ ಕರೆಯುವಂತ ಒಂದು ವಿಶಿಷ್ಟ ದೃಷ್ಟಿಕೋನ ಬಂದಂತದ್ದು. ಮನುಷ್ಯನಿಗೆ ಗೌರವವನ್ನ ಕೊಡುವಂತ ಕೆಲಸ ಇನ್ನೊಂದು ಕೆಲಸ ಮಾಡ್ತಾರೆ. ಮನುಷ್ಯನಿಗೆ ಗೌರವವನ್ನ ಕೊಟ್ಟಂತವರು ಕೆಲಸ ಮೇಲು ಕೀಳು ಅಂತಕ್ಕಂಥ ಭೇದ ಭಾವವನ್ನ ತೊರೆದು ಕುಂಬಾರನ ಮಡಕೆ ಇಲ್ಲದೆ ದೇವರಿಗೆ ನೈವೇದ್ಯ ನೀಡಲು ಸಾಧ್ಯವೇ? ಚಿಂತನೆಯನ್ನ ಮಾಡಿ ಅಂತ ಹೇಳಿದ್ರು. ಕುಂಬಾರನ ಮಡಕೆ ಇಲ್ಲದೆ ದೇವರಿಗೆ ನೈವೇದ್ಯ ನೀಡಲು ಸಾಧ್ಯವೇ? ನೀವು ನೈವೇದ್ಯ ನೀಡುವಂತ ಪಾತ್ರೆ ಎಲ್ಲಿಂದ ಬಂದಂತದ್ದು? ಕುಂಬಾರ ಮಾಡಿದಂತಹ ಮಡಕೆಯಿಂದ ಬಂದಂತದ್ದು. ಅಗಸನ ಬಟ್ಟೆ ಇಲ್ಲದೆ ಪೂಜೆಗೆ ಹೋಗಲು ಸಾಧ್ಯವೇ? ಯೋಚನೆ ಮಾಡಿದ್ದೀವೆಲ್ಲ. ಯಾಕೆ ಇಷ್ಟು ಕೀಳಾಗಿ ಕಾಣ್ತೀರಾ? ಅದಕ್ಕೆ ಆ ಕೆಲಸ ಮಾಡೋದು ಒಂದು ಗೌರವ ಇದೆ, ವೃತ್ತಿ ಗೌರವವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಎಲ್ಲ ಕಾಯಕ ಜೀವಿಗಳು ಸಮಾನ, ಎಲ್ಲ ಕಾಯಕವು ಪವಿತ್ರ ಅಂತಕ್ಕಂಥ ಒಂದು ಭಾವನೆಯನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ 3ನೇ ಪ್ರಯತ್ನ ಮಾಡಿದ್ದು ಕಾಯಕವೇ ಕೈಲಾಸ ಅಂದದ್ದು. ನೋಡಿ, ನಾವೆಲ್ಲ ಕೈಲಾಸ, ಕಲ್ಪನೆಯ ಕೈಲಾಸವನ್ನ, ಸ್ವರ್ಗವನ್ನ ಹುಡುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಸ್ವಂತ ದುಡಿಮೆಯಿಂದ ಬದುಕು, ಯಾರನ್ನು ಯಾಚಿಸಬೇಡ, ಯಾರನ್ನ ಬೇಡ ತಿನ್ನಬೇಡ, ನೀನು ಸ್ವಂತ ದುಡಿಮೆಯಿಂದ ಮಾಡುವುದು, ಕಳ್ಳತನ ಮಾಡಬಾರದು. ಕೈಲಾಸ ಎಂದರೆ ಅದೊಂದು ಸ್ವರ್ಗ. ಆ ಸ್ವರ್ಗ ಎಲ್ಲಿದೆ? ಅದು ಪ್ರಾಮಾಣಿಕತೆ ಇದ್ದರೆ ಆ ಸ್ವರ್ಗ ಇರುತ್ತೆ. ಆ ಪ್ರಾಮಾಣಿಕತೆ ನಿನ್ನ ಮನಸ್ಸಿನಲ್ಲಿ ಇರಬೇಕು. ನಿನ್ನ ಮನಸ್ಸು, ನಿನ್ನ ಮನೆಯೇ ಕೈಲಾಸ ಅಂತಕ್ಕಂಥ ಭಾವನೆಯನ್ನ ಬಿತ್ತುವಂತ ಕೆಲಸವನ್ನು ಮಾಡ್ತಾರೆ. ಸಮಾಜದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಆಯಿತು. ಯಾವಾಗ ಕಾಯಕಕ್ಕೆ ದೈವತ್ವವನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು ಬಸವಣ್ಣ, ಆಗ ಸಮಾಜ ನೋಡುವಂತ ದಿಕ್ಕು, ಒಂದು ದಿಕ್ಕನ್ನ ಪರಿವರ್ತನೆ ಮಾಡುವಂತಹ ಒಂದು ದಿಕ್ಸೂಚಿ ಅವರಿಗೆ ಕಾಣ್ತು.
ಕಾಯಕದ ದಿವ್ಯ ತತ್ವ ಆಗಿದ್ದು ಅನೇಕ ಬದಲಾವಣೆಯಿಂದ ದುಡಿಮೆಯನ್ನ ಅವಮಾನದಿಂದ ದೇವರ ಪೂಜೆಯ ಮಟ್ಟಕ್ಕೆ ಏರಿಸಿದಂತಹದ್ದು, ಜಾತಿ ಭೇದವನ್ನ ಒಡೆದು ಮನುಷ್ಯನಿಗೆ ಆತ್ಮ ಗೌರವವನ್ನ ಕೊಟ್ಟಂತಹದ್ದು, ನೀನು ಉಪಯೋಗಿ ಅಂತಕ್ಕಂಥ ಭರವಸೆ ನೀಡಿದಂತಹದ್ದು ಕಾಯಕದಿಂದ, ಆ ದೈವತ್ವದ ಪ್ರಜ್ಞೆಯಿಂದ ಅಂತಕ್ಕಂಥದ್ದು. ಅದಕ್ಕೆ ಕುವೆಂಪು ಹೇಳಿದ್ದು ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಡೆಸಿದ ಆತ. ಕಾಯಕ ಏನೋ ಈಗ ದೈವತ್ವ ಸ್ಥಾನಕ್ಕೆ ಏರಿಸಿದ್ರು, ಇಲ್ಲಿ ಸುಕ್ಷೇಮ ಧರ್ಮನಾಕಕ್ಕೆ ಈ ಪದವನ್ನು ನಾವು ಗ್ರಹಿಸಬೇಕಾಗಿರುವಂತಹದ್ದು. ಸುಕ್ಷೇಮ ಅಂದರೆ ಏನು? ಸರ್ವರು ಕೂಡ ಕ್ಷೇಮವಾಗಿ ಇರುವಂತಹ ಸನ್ನಿವೇಶವನ್ನ ನಾವು ಸುಕ್ಷೇಮ ಅಂತ ಕರಿತೀವಿ. ಕಾಯಕದ ದಿವ್ಯ ತತ್ವವನ್ನ ಅರಿತು ಅಳವಡಿಸಿಕೊಂಡರೆ ಅದು ಮನುಷ್ಯನ ಜೀವನವನ್ನ ಕ್ಷೇಮದ ಕಡೆಗೆ ಕೊಂಡೊಯ್ಯುತ್ತೆ ಅಂತಕ್ಕಂಥ ವಿಚಾರಧಾರೆಯನ್ನ ಉಣಿಸ್ಪಡಿಸುವಂತ ಕೆಲಸವನ್ನ ಮಾಡಲು ಕಾಯಕದ ಒಂದು ದಿವ್ಯ ತತ್ವವನ್ನ ಸುಕ್ಷೇಮದ ತತ್ವಕ್ಕೆ ಪರಿವರ್ತನೆಯನ್ನ ಮಾಡಿ ನಮಗೆ ವಿಶೇಷವಾಗಿ ಧರ್ಮನಾಕಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈ ಧರ್ಮನಾಕವನ್ನ ಭೇದ ಮಾಡಿ ನೋಡಿದಾಗ ಧರ್ಮ ಮತ್ತೆ ನಾಕ ಎರಡು ಪ್ರತ್ಯೇಕವಾಗಿರ್ತಕ್ಕಂಥ ಪದ ಇಲ್ಲಿ. ಧರ್ಮ ಅಂದ್ರೆ ಅಣ್ಣನವರ ಪ್ರಕಾರ ಧರ್ಮ ಅಂದ್ರೆ ಏನು? ಮಾನವ ಧರ್ಮ ಅಂತಕ್ಕಂಥದ್ದು ಅವರ ಪ್ರಕಾರದಲ್ಲಿ ಇರ್ತಕ್ಕಂಥದ್ದು. ಆ ಮಾನವ ಧರ್ಮದ ಮೂಲ ಯಾವುದು ಅಂದ್ರೆ ದಯೆ ಅಂತಕ್ಕಂಥದ್ದು. ತನ್ನಂತೆ ಪರರ ಬಗೆಯುವುದು ನಿಜವಾದಂತಹ ಧರ್ಮ ಅಂತಕ್ಕಂಥದ್ದು. ನಾನು ಶ್ರೇಷ್ಠ, ನನ್ನ ನಂಬಿಕೆ ಶ್ರೇಷ್ಠ, ನನ್ನ ಆಚಾರ ಶ್ರೇಷ್ಠ, ನನ್ನ ವಿಚಾರ ಶ್ರೇಷ್ಠಗಳು ನಿಜವಾದಂತಹ ಧರ್ಮ ಅಲ್ಲ. ಯಾವುದು ಧರ್ಮ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರೀತಿ ವಿಶ್ವಾಸಗಳನ್ನ ತುಂಬುದಿದೆಯಲ್ಲ, ಅದು ನಿಜವಾದಂತಹ ಧರ್ಮ ಅಂತಕ್ಕಂಥ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯನ್ನ ಕೊಟ್ಟಂತಹದ್ದು. ನಾಕ ಅಂತಂದ್ರೆ ಸಾಮಾನ್ಯ ಅರ್ಥದಲ್ಲಿ ಅದು ಸ್ವರ್ಗ ಅಂತ ಗಮನಿಸ್ತೀವಿ, ಮುಂದುವರೆದು ಅದು ಭೂಮಿ ಅಂತ ಕೂಡ ಒಂದು ಅರ್ಥ ಇದೆ ಅಂತಕ್ಕಂಥದ್ದು. ಕುವೆಂಪುರವರು ಬಳಸಿರುವಂತಹ ಧರ್ಮನಾಕ ಎಂದರೆ ಬಸವಣ್ಣವರು ಬೇರೊಂದು ಸ್ವರ್ಗವನ್ನ ಹೇಳಲಿಲ್ಲ. ಅವರು ಯಾವುದು ಅವ್ರು ಹೇಳಿದಂತಹ ದೇವನಾಕ ಅಂದ್ರೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತಕ್ಕಂಥದ್ದು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಎಂದು ಕರೆದು ನಾವು ಬದುಕುವ ಈ ಭೂಮಿಯನ್ನೇ ಸ್ವರ್ಗಕ್ಕೆ ಮಿಗಿಲಾಗಿಸಿದವರು ಯಾರು ಅಂದ್ರೆ ಅಣ್ಣ ಬಸವಣ್ಣವರು. ಸ್ವರ್ಗಕ್ಕೆ ದಾರಿ ಎಲ್ಲಿದೆ ಅಂತಂದ್ರೆ ಇಲ್ಲೇ ಇದೆ, ನಮ್ಮ ಅಂತರಂಗದಲ್ಲೇ ಇದೆ, ಅದನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ಕಾಯಕದ ದಿವ್ಯತೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ದರಿಂದಲೇ ಜನಪದರ ಸಾಹಿತ್ಯದಲ್ಲಿ ಹೇಳ್ತಾರೆ, ಶರಣರು ಒಂದು ಮಾತನ್ನು ಹೇಳ್ತಾರೆ, ಬೇಡನೆಗೆ ಕೈಲಾಸ ನೀಡೆಮಗೆ ಕಾಯಕವ ಅಂತ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟು ಅಭೂತಪೂರ್ವವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯಂತ ನಿಷ್ಕೃಷ್ಟವಾಗಿ ಬದುಕುತ್ತಿದ್ದಂತಹ ಜನಸಾಮಾನ್ಯರನ್ನ ಕೈ ಹಿಡಿದು ಅವರು ಮಾಡುವ ಎಲ್ಲ ಕಾಯಕವು ಶ್ರೇಷ್ಠವೆಂದು ಕರೆದು ನಮ್ಮನ್ನ ಧರ್ಮನಾಕಕ್ಕೆ, ಒಂದು ದೊಡ್ಡ ಸ್ವರ್ಗಕ್ಕೆ, ಅಂದ್ರೆ ಸ್ವರ್ಗ ಅಂದ್ರೆ ಕಲ್ಪಿತ ಸ್ವರ್ಗ ಅಲ್ಲ, ಈ ಭೂಮಿಯ ಸ್ವರ್ಗವನ್ನಾಗಿಸುವಂತ ಕೆಲಸವನ್ನ ಮಾಡಿದಂಥವರು ಆ ಮಹಾತ್ಮ ಬಸವಣ್ಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ಕುವೆಂಪುರವರು ಹೇಳ್ತಾರೆ, ಎಂತಹ ಅದ್ಭುತ ಮಹಾತ್ಮನಯ್ಯ ನೀನು ಅಂತಕ್ಕಂಥದ್ದು. ಅಂತಹ ಬಸವಣ್ಣನಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮೋ ನಮೋ ಅಂತ ಇದ್ದೀನಿ ಅಂತಕ್ಕಂಥ ಒಂದು ಸುದೀರ್ಘವಾದ ಪದ್ಯದಲ್ಲಿ ಬಸವಣ್ಣರ ವಿಚಾರಧಾರೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಸಮಯ ಆಗಿರೋದ್ರಿಂದ ಈ ಒಂದು ಪದ್ಯದ ಸಾಲುಗಳನ್ನ, ಒಂದೊಂದು ಸಾಲುಗಳನ್ನ ನಾವು ಹಿಡಿದು ಅದನ್ನ ಆಚರಿಸಿ ತೋರಿದ್ದಾದ್ರೆ ಬಸವಣ್ಣನವರು ಕೊಟ್ಟಂತ ವಿಚಾರಧಾರೆಗಳು, ಆ ತತ್ವಗಳು, ಅವರು ನಡೆಸಿದಂತ ಸಾಮಾಜಿಕ ಪ್ರಯೋಗಗಳು, ಅದನ್ನ ಏನಾದ್ರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ದೃಷ್ಟಿಕೋನ ಏನಾದ್ರೂ ಬದಲಾವಣೆ ಆದ್ರೆ ಅದೇ ನಮ್ಮ ಬದುಕಿನ ಪೂರ್ಣಿಮೆ, ಅದೇ ಹುಣ್ಣಿಮೆ, ಅದೇ ಗುರುಗಳ ದಿವ್ಯ ಮಾರ್ಗದರ್ಶನ. ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ ಮುನ್ನಡೆಸಿದಂತವರು, ದಾರಿ ದೀಪವಾಗಿರ್ತಕ್ಕಂಥವ್ರು ಅನೇಕ ಗುರುಗಳಿದ್ದಾರೆ. ಆ ಎಲ್ಲ ಗುರುಗಳು ಕೊಟ್ಟಂತಹ ದಿವ್ಯ ಮಂತ್ರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಯೋಣ. ನಮ್ಮ ಬದುಕಿನಲ್ಲೂ ಸಹ ಹುಣ್ಣಿಮೆಯನ್ನ ಕಾಣೋಣ. ಪ್ರತಿ ಒಂದು ದಿವಸ ಹುಣ್ಣಿಮೆ ಆಗಬಾರ್ದು. ಶರಣರ ತತ್ವದಂತೆ ಪ್ರತಿ ದಿನವೂ ಸಹ ನಮ್ಮ ಬದುಕಿನಲ್ಲಿ ಹುಣ್ಣಿಮೆ ಆಗಬೇಕು. ನೆಮ್ಮದಿಯ ಬದುಕು ಅಂತಕ್ಕಂಥದ್ದೇ ಅದರ ಅರ್ಥ ಇದರಿಂದ ಇರ್ತಕ್ಕಂಥದ್ದು. ನೆಮ್ಮದಿ, ಶಾಂತಿ ಎಲ್ಲವೂ ಸಹ ನಿಮ್ಗೆ ಲಭಿಸಿರಿ. ಸಿದ್ಧಗಂಗಾ ಗುರು ಪರಂಪರೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನ ನನ್ನ ಪೂಜ್ಯ ಗುರುದೇವರ ಪಾದಗಳಿಗೆ ಸಮರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ.